ಎಲ್ಲರಿಗೂ ನಮಸ್ಕಾರ. ಜೆಸಿಬಿಎಂ ಕಾಲೇಜಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ರಾಘವೇಂದ್ರ, ಪರಿಸರ ವಿಜ್ಞಾನ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮ ಜೊತೆ ನಾನೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತೇನೆ. ಅದೇ ಟ್ರೋಪಿಕಲ್ ಸೈಕ್ಲೋನ್ಸ್ ಅಥವಾ ಸೈಕ್ಲೋನ್. ನೀವು ಕೇಳಿದ್ದೀರಾ ಈ ವರ್ಡ್ ಸೈಕ್ಲೋನ್ ಅಂತ. ನಮಗೆ ಸಾಧಾರಣ ಈ ಟೈಮಲ್ಲಿ ಅಂದರೆ ಈಗ ನವೆಂಬರ್, ಡಿಸೆಂಬರ್, ದೆನ್ ಮಾರ್ಚ್, ಫೆಬ್ರವರಿ ಈ ಟೈಮಲ್ಲಿ ಸಾಧಾರಣವಾಗಿ ಇತ್ತೀಚೆಗೆ ಮಳೆ ಬರೋಕ್ಕೆ ಶುರು ಆದರೆ ಅಂದರೆ 2-3 ದಿನ ಕಂಟಿನ್ಯೂಸ್ ಮಳೆ ಬಂದರೆ ಎಲ್ಲ ಪೇಪರ್ಗಳಲ್ಲಿ ಸೈಕ್ಲೋನ್ ಎಫೆಕ್ಟ್ ಅಂತ ಅಥವಾ ಜನ ಮಾತಾಡ್ತಾರೆ ಸೈಕ್ಲೋನ್ ಎಫೆಕ್ಟ್ ಅಂತ. ಆದರೆ ಯಾರಿಗೂ ತುಂಬ ಜನಕ್ಕೆ ಸೈಕ್ಲೋನ್ ಅಂತ ಏನು ಗೊತ್ತಿರಲ್ಲ. ಹೇಗೆ ಫಾರ್ಮೇಷನ್ ಆಗಿದೆ, ಅದರ ಶಕ್ತಿ ಏನು, ಅಥವಾ ಇದು ಯಾವ ಥರದ ಒಂದು ವಿನಾಶದ ಪವರ್ ಅನ್ನ ಇದು ಹೊಂದಿರುತ್ತೆ, ಇದ್ರ ಬಗ್ಗೆ ಎಲ್ಲ ಗೊತ್ತಿರಲ್ಲ. ಸೊ ಅದರ ಬಗ್ಗೆ ಎಲ್ಲ ಒಂದು ಸಣ್ಣದಾಗಿ ಅರ್ಥ ಮಾಡಿಸ್ಲಿಕ್ಕೆ ನಾನು ಈ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಸೊ ಈ ಚಿತ್ರದಲ್ಲಿ ನಿಮಗೆ ಒಂದು ಬ್ಲೂ ಬ್ಯಾಕ್ಗ್ರೌಂಡ್ ಇದೆ. ಅಂದ್ರೆ ಆ ಚಿತ್ರ ಏನಿದೆ ಪರ್ಟಿಕ್ಯುಲರ್ ಬ್ಲೂ ಬ್ಯಾಕ್ಗ್ರೌಂಡ್ ಇದೆ. ದೆನ್ ಅದ್ರ ಮೇಲ್ಗಡೆ ಕ್ಲೌಡ್ಸ್ ಅನ್ನ ನೋಡ್ತಾ ಇದ್ದಾರೆ ನೀವು. ಹಾಗೆ ಸೆಂಟ್ರಲ್ಲಿ ಒಂದ್ ಕಡೆ ಮಾತ್ರ ಗ್ಯಾಪ್ ಇದೆ. ಸೊ ಇದು ಸೈಕ್ಲೋನ್ ನ ಚಿತ್ರ. ಸೊ ನೀವು ಪೇಪರ್ ಅಲ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ ಎಲ್ಲ ನೋಡಿದಾಗ ಇದರ ಸೈಕ್ಲೋನ್ ಚಿತ್ರ ನಿಮಗೆ ಕಾಣಿಸಿರುತ್ತೆ. ಬಟ್ ಈ ಚಿತ್ರದಲ್ಲಿ ನಿಮಗೆ ತುಂಬಾ ಕ್ಲೌಡ್ಸ್ ಏನಿದೆ ಸಣ್ಣ ತರ ಕಾಣುತ್ತೆ. ಬಟ್ ಅದು ಒಂದರಿಂದ ಇನ್ನೊಂದಕ್ಕೆ 100 ಮೈಲಿ ವಿಸ್ತೀರ್ಣ ಇರುತ್ತೆ. ಆ ಸೈಕ್ಲೋನ್ 100 ಮೈಲಿ ವಿಸ್ತೀರ್ಣದ ಕ್ಲೌಡ್ಸ್ ಅದು. ಸೊ ಹಾಗಾದ್ರೆ ಬನ್ನಿ ಸೈಕ್ಲೋನ್ ಹೇಗೆ ಫಾರ್ಮೇಷನ್ ಆಗುತ್ತೆ, ಅಥವಾ ಅದರ ಶಕ್ತಿ ಏನು, ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ, ಈ ತರದೆಲ್ಲ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಸೊ ಸೈಕ್ಲೋನ್ಗಳು ಹಾಗಾದ್ರೆ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಕೇಳಿದ್ರೆ ನಾವು ಯೂಶಲಿ ಹೇಳ್ತೀವಿ ಟ್ರೋಪಿಕಲ್ ಸೈಕ್ಲೋನ್ ಅಂತ. ಏನು ಟ್ರೋಪಿಕಲ್ ಸೈಕ್ಲೋನ್ ಅಂದ್ರೆ ನೋಡಿ, ಸೈಕ್ಲೋನ್ ಫಾರ್ಮೇಷನ್ ಆಗ್ತಕ್ಕಂಥದ್ದು ಸಮುದ್ರಗಳಲ್ಲಿ ಅಥವಾ ಸಾಗರಗಳಲ್ಲಿ ಸೈಕ್ಲೋನ್ ಫಾರ್ಮೇಷನ್ ಆಗ್ತಕ್ಕಂಥದ್ದು. ಸೈಕ್ಲೋನ್ ಹುಟ್ಟದೆ ಸಮುದ್ರದಲ್ಲಿ ಅಥವಾ ಸಾಗರಗಳಲ್ಲಿ. ಒಂದು ದೊಡ್ಡ ಲಾರ್ಜ್ ಬಾಡಿ ಆಫ್ ವಾಟರ್ ಬೇಕಾಗುತ್ತೆ ಸೈಕ್ಲೋನ್ ಸೃಷ್ಟಿಯಾಗಲಿಕ್ಕೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಸೈಕ್ಲೋನ್ಗಳು ಸೃಷ್ಟಿಯಾಗಲಿಕ್ಕೆ, ಯಾವ ಜಾಗದಲ್ಲಿ ಸೈಕ್ಲೋನ್ ಕ್ರಿಯೇಟ್ ಆಗ್ತದೆ ಯೂಶಲಿ ಆ ಜಾಗದ ಉಷ್ಣಾಂಶ 26 ಡಿಗ್ರಿ ಸೆಲ್ಸಿಯಸ್ ಇಂದ ಜಾಸ್ತಿ ಇರುತ್ತೆ. ಈ ಚಿತ್ರದಲ್ಲಿ ನಿಮಗೆ ಈ ಸೆಂಟ್ರಲ್ ಅಲ್ಲಿ ಹೈಲೈಟ್ ಮಾಡಿರ್ತಕ್ಕಂತಹ ಒಂದು ಏರಿಯಾ ಏನಿದೆ ಇದನ್ನ ನಾವು ಟ್ರೋಪಿಕ್ಸ್ ಅಂತ ಕರಿತೀವಿ. ಮಧ್ಯದಲ್ಲಿ ಈಕ್ವೇಟರ್ ನೋಡಬಹುದು, ಅಂದ್ರೆ ಕನ್ನಡದಲ್ಲಿ ಭೂಮಧ್ಯ ರೇಖೆ ಅಂತ ಕರಿತೀವಿ. ನೀವು ಕಂಪ್ಲೀಟ್ ಈ ಚಿತ್ರವನ್ನ ಮ್ಯಾಪ್ ಅಲ್ಲಿ ನೀವು ಕರೆಕ್ಟ್ ಸೆಂಟ್ರಲ್ ಒಂದು ಲೈನ್ ಹೇಳಿದ್ರೆ ಅದು ಈಕ್ವೇಟರ್ ನ ಆಚೆ ಮತ್ತೆ ಈಚೆ ಜಾಗಗಳನ್ನು ನಾವು ಟ್ರೋಪಿಕ್ಸ್ ಅಂತ ಕರಿತೀವಿ. ಸಾಧಾರಣವಾಗಿ ಸೈಕ್ಲೋನ್ಗಳು ಸೃಷ್ಟಿ ಆಗ್ತಕ್ಕಂಥದ್ದು ಟ್ರೋಪಿಕ್ಸ್ ಅಲ್ಲಿ. ಹಾಗಾಗಿ ಇದನ್ನ ನಾವು ಟ್ರೋಪಿಕಲ್ ಸೈಕ್ಲೋನ್ಸ್ ಅಂತ ಕರಿತೀವಿ. ಯೂಶಲಿ ನೀವು ಮೇಲ್ಗಡೆ ಹೋಗ್ತಾ ಹೋದಂಗೆ ನಾವು ಆರ್ಕಟಿಕ್ ಮತ್ತೆ ಇಲ್ಲಿ ಕೆಳಗೆ ಬರ್ತಾ ಹೋದಂಗೆ ಅಂಟಾರ್ಟಿಕಾ ಕಡೆ ಬರ್ತಾ ಹೋದಂಗೆ ಸೈಕ್ಲೋನ್ಗಳು ಸೃಷ್ಟಿ ಆಗಲ್ಲ. ಯಾಕಂದ್ರೆ ಅಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ. ಈ ಟೆಂಪರೇಚರ್ ಜಾಸ್ತಿ ಆಗ್ತಕ್ಕಂತಹ ಟೆಂಪರೇಚರ್ ಜಾಸ್ತಿ ಇರ್ತಕ್ಕಂತಹ ರೀಜನ್ಸ್ ಅಲ್ಲಿ ಟ್ರೋಪಿಕ್ಸ್ ಅಲ್ಲಿ ಮಾತ್ರ ಸೈಕ್ಲೋನ್ಗಳು ಕ್ರಿಯೇಟ್ ಆಗ್ತಕ್ಕಂಥದ್ದು. ಸೊ ಈ ಮ್ಯಾಪ್ ಅಲ್ಲಿ ನೀವು ನೋಡಿದ್ರೆ ಈ ಜಾಗ ಏನು ಹೈಲೈಟ್ ಆಗಿದೆ ಇಷ್ಟರಲ್ಲಿ ಮಾತ್ರ ಸೈಕ್ಲೋನ್ಗಳು ಕ್ರಿಯೇಟ್ ಆಗ್ತಕ್ಕಂಥದ್ದು. ಅಂಡ್ ಡಿಸ್ಟ್ರಕ್ಟಿವ್ ಪವರ್ ಜಾಸ್ತಿ ಇರ್ತಕ್ಕಂಥದ್ದು ಅಲ್ಲಿ ಕ್ರಿಯೇಟ್ ಆಗಿ ಲ್ಯಾಂಡ್ ಫಾಲ್ ಆಗಿ ಅಲ್ಲಿ ಅದು ತನ್ನ ಉಗ್ರ ಸ್ವರೂಪವನ್ನು ತೋರಿಸ್ತಕ್ಕಂಥದ್ದು. ಇಲ್ಲಿ ನೋಡಿ ಇಲ್ಲಿ ಪಾರ್ಟ್ ಕೂಡ ಬರುತ್ತೆ ನೋಡಿ. ಭಾರತದಲ್ಲಿ ನಮ್ಮ ಬೇ ಆಫ್ ಬೆಂಗಾಲ್ ಹಾಗೆ ಅರಬ್ಬಿ ಸಮುದ್ರ ಎರಡೂ ಕಡೆನೂ ಕೂಡ ಈ ಜಾಗ ಹೈಲೈಟ್ ಆಗಿದೆ. ಟ್ರೋಪಿಕ್ಸ್ ಅಲ್ಲಿ ಬರೋದ್ರಿಂದ ಅಲ್ಲಿ ಸೈಕ್ಲೋನ್ಗಳು ಸೃಷ್ಟಿ ಆಗ್ತವೆ. ಸೊ ಸೈಕ್ಲೋನ್ಗಳು ಸೃಷ್ಟಿ ಆಗ್ಬೇಕಂದ್ರೆ ಅದು ಮೇನ್ ಆಗಿ ಯಾವ ಒಂದು ರೀಜನ್ಸ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಆ ರೀಜನ್ಸ್ ಅಥವಾ ಆ ಜಾಗ 26 ಡಿಗ್ರಿ ಸೆಲ್ಸಿಯಸ್ ಸಮುದ್ರದ ಜಾಗ ಉಷ್ಣಾಂಶ ಏನಿದೆ ವಾಟರ್ ಸರೌಂಡಿಂಗ್ ಸಿಸ್ಟಮ್ ಏನಿದೆ ಅದು 26 ಡಿಗ್ರಿ ಸೆಲ್ಸಿಯಸ್ ಇಂದ ಜಾಸ್ತಿ ಉಷ್ಣಾಂಶವನ್ನು ಹೊಂದಿರಬೇಕು. ಅವಾಗ ಮಾತ್ರ ಅಲ್ಲಿ ಸೈಕ್ಲೋನ್ಗಳು ಸೃಷ್ಟಿ ಆಗಬಹುದು. ಸೊ ಹಾಗಾದ್ರೆ ಹೇಗೆ ಒಂದು ಜಾಗ ಅಥವಾ 26 ಡಿಗ್ರಿ ಸೆಲ್ಸಿಯಸ್ ಈ ಚಿತ್ರದಲ್ಲಿ ನೀವು ನೋಡಿ ಅಲ್ಲಿ ಆರೋ ಮಾರ್ಕ್ ಮೇಲೆ ಹೋಗಿದಿಲ್ಲ, ಸರಳ ಆ ಜಾಗ ಅಂತ ಹೇಳಿ 106 ಮೈಲಿ ವಿಸ್ತೀರ್ಣದಲ್ಲಿ ಈಗ 26 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಿನ ಉಷ್ಣಾಂಶ ಇದೆ. ಅಂದ್ರೆ ಆ ನೀರು ವಾರ್ಮ್ ಆಗಿದೆ, ಅಂದ್ರೆ ಬಿಸಿ ಆಗಿದೆ. ಸೊ ನಿಮ್ಗೆ ಗೊತ್ತೇ ಇದೆ ಕಾನ್ಸೆಪ್ಟ್ ಏನು. ಈಗ ನೀವು ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಸಲಿಕ್ಕೆ ಇಟ್ಟಾಗ ಬಿಸಿ ಆಗ್ತಾ ಹೋದಂಗೆ ನೀರು ಆವಿ ಆಗಲಿಕ್ಕೆ ಶುರು ಆಗ್ತದೆ. ಇಲ್ಲೂ ಇದೇ ತರ ಪ್ರಕ್ರಿಯೆ ನಡೀತದೆ. ಸೂರ್ಯನ ಬೆಳಕಿನಿಂದ ಆ ಜಾಗ ಹೀಟ್ ಆಗ್ತಾ ಇದೆ. ಅಂದ್ರೆ ಫುಲ್ 106 ಮೈಲಿ ವಿಸ್ತೀರ್ಣದಲ್ಲಿ ನೀರು ಬಿಸಿಯಾಗಿದೆ. ನೀರು ಬಿಸಿ ಆಗ್ತಾ ಇದೆ ಅಂದ್ರೆ ನೀರಾವಿ ಮೇಲಕ್ಕೆ ಹೋಗ್ತಾ ಇದೆ ಅಂತ. ಇಲ್ಲಿ ನೋಡಬಹುದು ನೀವು ವಾಟರ್ ವೇಪರ್ ರೈಸಸ್ ಟು ಫಾರ್ಮ್ ದ ಕ್ಲೌಡ್. ನೀವು ಮೋಡಗಳನ್ನ ಏನ್ ಮಾಡ್ತೀರಾ, ಮೋಡಗಳು ಸೃಷ್ಟಿಯಾಗೋದು ಹೀಗೆ ಅಲ್ವೇ. ಸೊ ಏನು ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ನೀರು ಸೂರ್ಯನ ಬೆಳಕಿನಿಂದ ಕಾದು ಮೇಲೆ ಹೋಗ್ಬಿಟ್ಟು ಮೋಡಗಳಾಗ್ತಕ್ಕಂಥದ್ದು ಇದು ಸೈಕ್ಲೋನ್ ನ ಬರ್ತ್ ಆಗಿದೆ. ಅವಾಗ ಹೇಗೆ 26 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಉಷ್ಣಾಂಶ ಇತ್ತು,
ನೀರಾವಿ ಆಗಲಿಕ್ಕೆ ಶುರುವಾಯಿತು, ಮೇಲ್ಗಡೆ ಮೋಡ ಫಾರ್ಮೇಶನ್ ಆಗಲಿಕ್ಕೆ ಶುರುವಾಯಿತು. ಇದು ಸೈಕ್ಲೋನ್ ನ ಸೃಷ್ಟಿ ಅಥವಾ ಹುಟ್ಟು ಅಂತ ಕರಿತೀವಿ. ಈಗ ನೋಡಿ, ನಿಮ್ಗೆ ಗಾಳಿ ಯೂಶಲಿ ಬೀಸೋದು ಗೊತ್ತಿರಬೇಕು. ಅಂದ್ರೆ ಇವಾಗ ನಾನು ಏನ್ ಹೇಳಿದೆ, ಒಂದು ಜಾಗ ಕನ್ಸಿಡರ್, ಒಂದು 20 ಮೈಲಿ ವಿಸ್ತೀರ್ಣದ ಜಾಗದಲ್ಲಿ ತುಂಬಾ ಬಿಸಿ ಇದೆ ನೀರು, ಅಲ್ಲಿ ನೀರಾವಿ ಮೋಡ ಆಗಲಿಕ್ಕೆ ಶುರುವಾಗಿದೆ. ಯಾವಾಗ ನೀರು ಕಾಯುತ್ತೆ, ಮೇಲ್ ಹೋಗ್ಲಿಕ್ಕೆ ಶುರುವಾಗುತ್ತೆ, ಅಂದ್ರೆ ಏರ್ ರೈಸ್ ಆಗ್ಲಿಕ್ಕೆ ಶುರುವಾಗುತ್ತೆ, ಗಾಳಿ ಮೇಲ್ ಹೋಗ್ಲಿಕ್ಕೆ ಶುರುವಾಗುತ್ತೆ. ಇವಾಗ ಆ ಕೆಳಗಿನ ಬಿಸಿಯಾದ ಜಾಗ ಏನಿದೆ ಅದು ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಮಾಡುತ್ತೆ. ಯಾವಾಗ ಹೀಟ್ ಜಾಸ್ತಿ ಇದೆ ಅವಾಗ ಕಡಿಮೆ ಒತ್ತಡ ಕಡಿಮೆ ಆಗುತ್ತೆ. ಹೀಟ್ ಜಾಸ್ತಿ ಇರಲಿ, ಒತ್ತಡ ಕಡಿಮೆ ಆಗುತ್ತೆ. ಲೋ ಪ್ರೆಷರ್ ಏರಿಯಾ ಅಂತ ಕರಿತೀವಿ, ಕಡಿಮೆ ಒತ್ತಡದ ಪ್ರದೇಶ ಅಂತ ಕರಿತೀವಿ ನಾವು ಅದನ್ನ. ಯೂಶಲಿ ಗಾಳಿ ಜಾಸ್ತಿ ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಬೀಸಲಿಕ್ಕೆ ಶುರುವಾಗುತ್ತೆ. ಇವಾಗ ಆ 20 ಮೈಲಿ ವಿಸ್ತೀರ್ಣದ ಜಾಗದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗಿದೆ. ಹಾಗೆ ಗಾಳಿ ಮೇಲಕ್ಕೆ ಹೋಗ್ತಾ ಇದೆ, ತನ್ನೊಡನೆ ನೀರಾವಿಯನ್ನ ತಗೊಂಡು ಹೋಗ್ತಾ ಇದೆ. ಮೇಲ್ಗಡೆ ಮೋಡಗಳನ್ನ ಫಾರ್ಮೇಶನ್, ಅಂದ್ರೆ ಮೇಲ್ಗಡೆ ಹೋಗ್ಲಿಕ್ಕೂ ಕಂಡೆನ್ಸ್ ಆಗಲಿಕ್ಕೂ ಕೂಲ್ ಆಗಲಿಕ್ಕೂ ಅದು ಮೋಡಗಳನ್ನ ಫಾರ್ಮೇಶನ್ ಮಾಡಲಿಕ್ಕೆ ಶುರುವಾಗಿದೆ. ಸರಿ, ಹಾಗಾದ್ರೆ ಈ ಕಡಿಮೆ ಒತ್ತಡದ ಪ್ರದೇಶ ಏನಿದೆ ಅಲ್ಲಿಗೆ ಪಕ್ಕದ ಏರಿಯಾದಿಂದ ಅಥವಾ ಪಕ್ಕದ ಜಾಗದಿಂದ ಗಾಳಿ ಬೀಸಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ಹೆಚ್ಚಿನ ಒತ್ತಡದ ಪ್ರದೇಶ, ಅಲ್ಲಿಂದ ಗಾಳಿ ಇಲ್ಲಿ ಬೀಸುತ್ತೆ. ಅಂದ್ರೆ 20 ಮೈಲಿ ವಿಸ್ತೀರ್ಣದ ಪ್ರದೇಶದಲ್ಲಿ ಗಾಳಿ ಬೀಸಲಿಕ್ಕೆ ಶುರುವಾಗುತ್ತೆ. ಹೆಚ್ಚಿನ ಒತ್ತಡದ ಪ್ರದೇಶದಲ್ಲಿ ಇಲ್ಲಿ ಬೀಸಲಿಕ್ಕೆ ಶುರುವಾಗುತ್ತೆ. ಗಾಳಿ ಬೀಸ್ತು, ಮತ್ತೆ ಗಾಳಿ ವಾರ್ಮ್ ಆಯ್ತು, ನೀರನ್ನ ತನ್ನ ತಗೊಂಡೋಯ್ತು ಮೇಲ್ಗಡೆ. ಇದೇ ತರ ಪ್ರೋಸೆಸ್ ನಡೀಲಿಕ್ಕೆ ಶುರುವಾಗ್ತಾ ಹೋಗುತ್ತೆ. ಸೊ ಈ ಚಿತ್ರದಲ್ಲಿ ನೋಡ್ಬೋದು ನೋಡಿ ನೀವು, ಗಾಳಿ ಮೇಲಕ್ಕೆ ಹೋಗ್ತಾ 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 ಹೋದಂಗೆ ಅದು ಕೂಲ್ ಆಗಿ ಕಂಡೆನ್ಸ್ ಆಗಿ ವಾಟರ್ ಡ್ರಾಪ್ಲೆಟ್ ಆಗುತ್ತೆ. ಅಂದ್ರೆ ಆ ಗಾಳಿ ತನ್ನಲ್ಲಿರ್ತಕ್ಕಂಥ ನೀರಿನ ಅಂಶ ಇದೆ, ಅದನ್ನ ಬಿಟ್ಕೊಟ್ಟಾಗ ಆ ಗಾಳಿ ವಾರ್ಮ್ ಆಗುತ್ತೆ. ತನ್ನ ಸರೌಂಡಿಂಗ್ ಅಟ್ಮಾಸ್ಫಿಯರ್ ನ ವಾರ್ಮ್ ಮಾಡ್ಬಿಟ್ಟು ಗಾಳಿ ಇನ್ನೂ ತಿನ್ನಾಗ್ಬಿಟ್ಟು ಇನ್ನೂ ಮೇಲಕ್ಕೆ ಏರ್ಲಿಕ್ಕೆ ಶುರುವಾಗುತ್ತೆ. ಗಾಳಿ ರೈಸ್ ಆಗ್ತಾನೆ ಹೋಗುತ್ತೆ. ದೊಡ್ಡದಾದ ಒಂದು 20 ಮೈಲಿ ವಿಸ್ತೀರ್ಣ ಏನಿದೆ ಅದು ಕಂಪ್ಲೀಟ್ ಆಗಿ ಮೋಡಗಳನ್ನ ಇಲ್ಲಿ ಫಾರ್ಮೇಶನ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಇಲ್ಲಿ ನೋಡಬಹುದು ನೀವು, ಒಂದು ಲಾರ್ಜ್ ಓಷನ್ ವಾಟರ್ ಬಾಡಿ ಇದೆ, ಲೋ ಪ್ರೆಷರ್ ಏರಿಯಾ ನಿರ್ಮಾಣ ಆಗಿದೆ. ಈ ಆರೋ ಮಾರ್ಕಲ್ಲೆಲ್ಲ ಇದೆಯಲ್ಲ ಅದೆಲ್ಲ ರೈಸಿಂಗ್ ಏರ್, ಅಂದ್ರೆ ಮೇಲೆ ಹೋಗ್ತಕ್ಕಂತಹ ಏರ್. ಸೊ ವಾರ್ಮ್ ಆಗಿದೆ ಆ ಏರ್, ತನ್ನೊಡನೆ ನೀರಾವಿಯನ್ನು ಹೋಗ್ತಾ ಇದೆ. ಅಲ್ಲಿ ದೊಡ್ಡದಾದ ಒಂದು ಕ್ಲೌಡ್ ಅನ್ನ ಫಾರ್ಮೇಶನ್ ಮಾಡ್ತಾ ಇದೆ. ಅಲ್ಲಿ ಗಾಳಿ ಮೇಲೆ ಹೋಗ್ತಾ ಹೋದಂಗೆ ಕೂಲ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಮೋಡಗಳು ಫಾರ್ಮೇಶನ್ ಆಗ್ಲಿಕ್ಕೆ ಶುರುವಾಗುತ್ತೆ. ದಟ್ಟವಾದ ಮೋಡ ಇಲ್ಲಿ ಫಾರ್ಮೇಶನ್ ಆಗಲಿಕ್ಕೆ ಶುರುವಾಗುತ್ತೆ. ಈ ಸೈಕ್ಲೋನ್ ನಾನು ಚಿತ್ರ, ಈ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸೈಕ್ಲೋನ್ ಚಿತ್ರ ತೋರಿಸಿದಾಗ ನಿಮಗೆ ದೊಡ್ಡದಾದ ಒಂದು ಮೋಡದ ಸಿಸ್ಟಮ್ ಕಂಡಿತ್ತು. ಅದೇ ಈ ಮೋಡದ ಸಿಸ್ಟಮ್. ಇಷ್ಟು ಪ್ರಮಾಣದಲ್ಲಿ ದೊಡ್ಡದಾದ ಮೋಡ ಈ ಫಾರ್ಮೇಶನ್ ಆಗಲಿಕ್ಕೆ ಶುರುವಾಗಿದೆ. ಕಂಟಿನ್ಯೂಸ್ ಪ್ರೋಸೆಸ್. ಅಂದ್ರೆ ಎಲ್ಲಿಯವರೆಗೆ ಆ ಸಮುದ್ರ ಅಥವಾ ಎಲ್ಲಿ ಫಾರ್ಮೇಶನ್ ಆಗ್ತಕ್ಕಂಥ ಜಾಗದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೋ ಇದು ನಡೀತಾನೆ ಹೋಗುತ್ತೆ. ನೂರಾರು ಮೈಲಿ, ಸಾವಿರಾರು ಮೈಲಿ ವಿಸ್ತೀರ್ಣದ ಮೋಡಗಳು ವ್ಯಾಪಿಸಲಿಕ್ಕೆ ಶುರುವಾಗುತ್ತೆ. ಸೊ ಕೆಳಗಡೆಯಿಂದ ಫೀಲ್ಡ್ ಅಂದ್ರೆ ಎನರ್ಜಿ ಬರ್ತಾ ಇದೆ. ಕೆಳಗಡೆಯಿಂದ ಅಂದ್ರೆ ಲೋ ಪ್ರೆಷರ್ ಏರಿಯಾ ಬರ್ತಾ ಇದೆ, ಬಿಸಿ ಏನೋ ಪಕ್ಕದ ಹೆಚ್ಚಿನ ಒತ್ತಡ ಪ್ರದೇಶದ ಗಾಳಿ ಕಡಿಮೆ ಒತ್ತಡ ಪ್ರದೇಶಕ್ಕೆ ಬೀಸ್ತಾ ಇದೆ. ಅಲ್ಲಿಂದ ಗಾಳಿ ಮೇಲಕ್ಕೆ ಹೋಗ್ತಾ ಇದೆ, ಮೋಡಗಳನ್ನು ಫಾರ್ಮೇಶನ್ ಮಾಡ್ತಾ ಇದೆ. ಇದು ಮೇಲ್ಗಡೆ ಈ ಏನು ಮೋಡಗಳು ಎತ್ತರಕ್ಕೆ ಹೋಗ್ತಾ 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 ಹೋದಂತೆ ಈ ಕಂಪ್ಲೀಟ್ ಈ ಸಿಸ್ಟಮ್ ಏನಿದೆ ಇದು ರೊಟೇಟ್ ಆಗಲಿಕ್ಕೆ ಶುರುವಾಗುತ್ತೆ. ಭೂಮಿಯ ರೊಟೇಷನ್ ಗೊತ್ತಿದೆ ನಿಮಗೆ, ಭೂಮಿ ಸುತ್ತುತ್ತಾ ಇದೆ, ತನ್ನ ಕಕ್ಷೆಯ ಸುತ್ತನೆ ಸುತ್ತುತ್ತಾ ಇದೆ ಅಂತ. ಸೊ ಆ ಕೊರಿಯಲಿಸ್ ಎಫೆಕ್ಟ್ಗೆ ಒಳಗಾಗ್ಬಿಟ್ಟು ಇಡೀ ಸಿಸ್ಟಮ್ ರೊಟೇಟ್ ಆಗಲಿಕ್ಕೆ ಶುರುವಾಗುತ್ತೆ. ಸೈಕ್ಲೋನ್ ನೀವೆಲ್ಲ ನೋಡಿ, ಸೈಕ್ಲೋನ್ ಸುತ್ತುತ್ತಾ ಇರುತ್ತೆ ಸೈಕ್ಲೋನ್. ಸೊ ಸುತ್ತಲಿಕ್ಕೆ ಶುರುವಾಗುತ್ತೆ. ಸೊ ಅರ್ತ್ ರೊಟೇಷನ್ ಆಧಾರದ ಮೇಲೆ ಯೂಶಲಿ ನಮಗೆ ಈಕ್ವೇಟರ್ ಇಂದ ಮೇಲಕ್ಕೆ ಕೌಂಟರ್ ಕ್ಲಾಕ್ ವೈಸ್ ಅಲ್ಲಿ ಕ್ಲೌಡ್ ರೊಟೇಷನ್ ಆದ್ರೆ ಸೌತ್ ಕಡೆ, ಈಕ್ವೇಟರ್ ಇಂದ ಸೌತ್ ಕಡೆ, ಸೊ ನಮಗೆ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಆಗಲಿಕ್ಕೆ ಶುರುವಾಗುತ್ತೆ ಕ್ಲೌಡ್. ಅಂದ್ರೆ ಸೈಕ್ಲೋನ್ ಇಡೀ ಸಿಸ್ಟಮ್ ಸುತ್ತಲಿಕ್ಕೆ ಶುರುವಾಗುತ್ತೆ. ಸುತ್ತ ಹೋದಂಗೆ ಇದು ಮೂವ್ಮೆಂಟ್ ಆಗ್ತಾ ಬರುತ್ತೆ. ಅಂದ್ರೆ ಅದು ಈ ಕಡೆ ಬರ್ತಾ ಸಾಗುತ್ತೆ, ಈ ಕಡೆ ಆ ಕಡೆ ಗಾಳಿಯ ಆಧಾರದ ಮೇಲೆ ಅದು ಮೂವ್ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಇಲ್ಲಿ ನೋಡಿ, ಆ ಸೈಕ್ಲೋನ್ ಫಾರ್ಮೇಶನ್ ಆಗಿದೆ, ಒಂದು ದೊಡ್ಡದಾದ ಸೈಕ್ಲೋನ್ ಫಾರ್ಮೇಶನ್ ಆಗ್ತಿದೆ, ಅದು ಮೂವ್ ಆಗಿದೆ. ಆ ಸೆಂಟರ್ ಇದೆಯಲ್ಲ ಆ ಜಾಗವನ್ನು ನಾವು ಐ ಅಂತ ಕರಿತೀವಿ. ಅಂದ್ರೆ ಆ ಕಡಿಮೆ 20 ಮೈಲಿ ವಿಸ್ತೀರ್ಣದ ಪ್ರದೇಶ ಏನ್ ಹೇಳಿದ್ರೆ ಅದನ್ನ, ಅಂದ್ರೆ ಆ ಜಾಗದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಸ್ಟಾರ್ಟಿಂಗ್ ಶುರುವಾಗಿದ್ದು ಅಲ್ಲಿಂದ ಗಾಳಿ ಹೋಗ್ಲಿಕ್ಕೆ ಶುರುವಾಗಿದ್ದು ಆ ಜಾಗವನ್ನ ಐ ಅಂತ ಕರಿತೀವಿ ನಾವು. ಸೈಕ್ಲೋನ್ ನ ಐ ಅಂತ ಕರಿತೀವಿ. ಅದೇ ನಿಮಗೆ ಸೆಂಟ್ರಲ್ಲಿ ಕಾಣ್ತಕ್ಕಂಥ ರೀಜನ್ ಯೂಶಲಿ ಕಾಮನ್
ತುಂಬಾ ಕಡಿಮೆ ಒತ್ತಡದ ಪ್ರದೇಶ ಇಲ್ಲಿ ಇರುತ್ತೆ. ಸರೌಂಡಿಂಗ್ ಅಲ್ಲಿ ತುಂಬಾ ಹಾರ್ಶ್ ಇರ್ತದೆ, ಕ್ಲೌಡ್ಸ್ ಫಾರ್ಮೇಶನ್ ಆಗಿದೆ, 160 ಡಿಗ್ರಿ ವಿಸ್ತೀರ್ಣದ ಕ್ಲೌಡ್ ಫಾರ್ಮೇಶನ್ ಆಗಿದೆ, ಅಲ್ಲಿ ಮಳೆ ಆಗ್ತಾ ಇರುತ್ತೆ, ಗಾಳಿ ತುಂಬಾ ವೇಗವಾಗಿ ಸುತ್ತಾ ಇರುತ್ತೆ, ಅದೊಂಥರ ತುಂಬಾ ಹಾರ್ಶ್. ನೀವು ಇಂಗ್ಲಿಷ್ ಹಾಲಿವುಡ್ ಮೂವೀಸ್ ಎಲ್ಲ ನೋಡಿದ್ರೆ ಸೊ ಅಲ್ಲಿ ಗ್ರಾಫಿಕ್ ಕಂಟೆಂಟ್ ಗಳು ತುಂಬಾ ಇರ್ತದೆ, ಅದೇ ತರ ಒಂಥರ ಭಯ ಬೀಳಿಸ್ತಕ್ಕಂತಹ ವಾತಾವರಣ ಅಲ್ಲಿ ಆ ಸೈಕ್ಲೋನ್ ನ ಇವನ್ ಯಾರು ಕೂಡ ಅದನ್ನ ಅಪ್ರೋಚ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಫೋರ್ಸ್ ಅಲ್ಲಿ ಬೀಸ್ತಾ ಇರುತ್ತೆ. ಹೈಯರ್ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗಿರುತ್ತೆ. ಈಗ ಮೂವ್ ಆಗ್ಲಿಕ್ಕೆ ಶುರು ಆಯ್ತು, ಸೈಕ್ಲೋನ್ ಮೂವ್ ಆಗ್ಲಿಕ್ಕೆ ತನ್ನ ಬರ್ತ್ ಪ್ಲೇಸ್ ಇಂದ ಮೂವ್ ಆಗ್ಲಿಕ್ಕೆ ಶುರು ಆಯ್ತು. ಈ ಚಿತ್ರದಲ್ಲಿ ಕಾಣ್ತಾ ಇದೆ ನಿಮ್ಗೆ, ಅಲ್ಲಿ ಲ್ಯಾಂಡ್ ಮಾಸ್ ಕಾಣ್ತಾ ಇದೆ, ಅಂದ್ರೆ ಭೂ ಪ್ರದೇಶ ಕಾಣ್ತಾ ಇದೆ. ಸೈಕ್ಲೋನು ಆ ಭೂ ಪ್ರದೇಶದ ಕಡೆ ಬರ್ತಾ ಇದೆ. ಸೊ ಆ ಭೂ ಪ್ರದೇಶದ ಕಡೆಗೆ ಬರ್ತಾ ಇರೋದ್ರಿಂದ ಅದು ಆ ಭೂ ಪ್ರದೇಶಕ್ಕೆ ಅಪ್ಪಳಿಸಬಹುದು. ಐ ಮೀನ್ ಯೂಶಲಿ ತುಂಬಾ ಸ್ಟ್ರಾಂಗ್ ಇದ್ರೆ, ಅದಕ್ಕೆ ಎನರ್ಜಿ ಬರ್ತಾ ಇದ್ರೆ ಅದು ಭೂ ಪ್ರದೇಶಕ್ಕೆ ಅಪ್ಪಳಿಸ್ತದೆ. ಇದನ್ನೇ ನಾವು ಏನಂತ ಕರಿತೀವಿ, ಸೈಕ್ಲೋನ್ ಲ್ಯಾಂಡ್ ಫಾಲ್ ಅಂತ ಕರಿತೀವಿ. ಯಾವುದೇ ಒಂದು ಸೈಕ್ಲೋನ್ ಸೃಷ್ಟಿ ಆದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ ಯಾವ ರೀಜನ್ ಅಲ್ಲಿ ಲ್ಯಾಂಡ್ ಫಾಲ್ ಆಗುತ್ತೆ ಅಂತ. ಯೂಶಲಿ ನಮ್ಮಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹುಟ್ಟತಕ್ಕಂತಹ ಸೈಕ್ಲೋನ್ಗಳು ನಮ್ಮ ಭಾರತದ ಭೂಪ್ರದೇಶದ ಮೇಲೆ ಲ್ಯಾಂಡ್ ಫಾಲ್ ಆಗುತ್ತೆ. ಆಂಧ್ರ ಆಗಿರ್ಲಿ, ಒರಿಸ್ಸಾ ಆಗಿರ್ಲಿ, ಈ ಕಡೆ ಎಲ್ಲ ಅದು ಲ್ಯಾಂಡ್ ಫಾಲ್ ಆಗುತ್ತೆ. ಆ ಲ್ಯಾಂಡ್ ಫಾಲ್ ಆಗ್ತಕ್ಕಂಥ ರೀಜನ್ ನ ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ತಾರೆ, ಯಾವ ಎಲ್ಲಿಗೆ ಬಂದು ಲ್ಯಾಂಡ್ ಫಾಲ್ ಆಗುತ್ತೆ ಅಂತ. ಅಂದ್ರೆ ಅದು ಅಪ್ಪಳಿಸ್ತಕ್ಕಂಥದ್ದು, ಸೈಕ್ಲೋನ್ ಬಂದು ಆ ಭೂ ಪ್ರದೇಶಕ್ಕೆ ಅಪ್ಪಳಿಸ್ತಕ್ಕಂಥದ್ದು. ಅಲ್ಲಿ ಅದು ತುಂಬಾ ಪವರ್ ಇರುತ್ತೆ. ಆ ಸೈಕ್ಲೋನ್ಗೆ ಹೆಚ್ಚಿನ ಡ್ಯಾಮೇಜ್ ಗಳನ್ನ ಅದು ಅಲ್ಲಿ ಉಂಟು ಮಾಡಬಹುದು. ಆದ್ರೆ ನೆನ್ಪಿಟ್ಕೊಳ್ಳಿ, ಯಾವಾಗ ಸೈಕ್ಲೋನ್ ಭೂ ಪ್ರದೇಶಕ್ಕೆ ಅಪ್ಪಳಿಸ್ತದೆ ಅವಾಗ ಅದು ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ. ಯಾಕೆ ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ ಅಂದ್ರೆ, ನಾನು ಹೇಳಿದ್ದೆ, ಸೈಕ್ಲೋನು ತುಂಬಾ ಶಕ್ತಿ ಪಡೆಯದಲ್ಲಿ ಕೇಳಿದ್ರೆ ಅದು ಸಾಗುವ ಜಾಗದ ನೀರಿನ ಉಷ್ಣಾಂಶ 26 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಇದ್ರೆ ಮಾತ್ರ ಅಲ್ಲಿ ಗಾಳಿ ಮೇಲೆ ಹೋಗುತ್ತೆ, ಅಥವಾ ತನ್ನ ಜೊತೆ ವಾಟರ್ ವೇಪರ್ ತಗೊಂಡು ಹೋಗುತ್ತೆ, ಅಲ್ಲಿ ಮೋಡಗಳನ್ನು ಫಾರ್ಮೇಶನ್ ಮಾಡುತ್ತೆ. ಯಾವಾಗ ಭೂ ಪ್ರದೇಶಕ್ಕೆ ಬರುತ್ತೆ ಅಲ್ಲಿ ಫೀಡರ್ ಅಂತ ಕರಿತೀವಿ ನಾವು, ಆ ಫೀಡರ್ ಸಿಸ್ಟಮ್ ಇರೋದಿಲ್ಲ. ಆ ಫೀಡರ್ ಸಿಸ್ಟಮ್ ಯಾವಾಗಿರಲ್ಲ, ಅದು ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ. ಆದರೆ ಸೈಕ್ಲೋನ್ ಲ್ಯಾಂಡ್ ಮೇಲೆ ಅಥವಾ ಭೂ ಪ್ರದೇಶದ ಮೇಲೆ ಅಪ್ಪಳಿಸುವ ಟೈಮ್ ಅಲ್ಲಿ ತುಂಬಾ ಶಕ್ತಿಶಾಲಿಯಾಗಿರುತ್ತೆ. ಅದನ್ನ ಕೆಟಗರಿ ಮುಂದೆ ಹೇಳ್ತೀನಿ ನಿಮಗೆ, ತುಂಬಾ ಡ್ಯಾಮೇಜ್ ಉಂಟು ಮಾಡಬಹುದು. ಇಮ್ಯಾಜಿನ್ 220 ಕಿಲೋಮೀಟರ್ ಪರ್ ಅವರ್ ಗಾಳಿ ಬೀಸ್ತಾ ಇದ್ರೆ ಯಾವ ತರ ಇರಬಹುದು ಸಿಚುವೇಶನ್. ತುಂಬಾ ಪ್ರಮಾಣದ ಮಳೆ, ಆಲ್ಮೋಸ್ಟ್ 1-2 ತಿಂಗಳಾಗುವಂತ ಮಳೆ 1-2 ದಿನದಲ್ಲಿ ಆದ್ರೆ ಏನು ಎಫೆಕ್ಟ್ ಅನ್ನ ಕೊಡಬಹುದು, ಆ ತರದ ಎಫೆಕ್ಟ್ ನ ಅದರಲ್ಲಿ ಕೊಡುತ್ತೆ. ಸೊ ಇದು ನಮ್ಮ ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ, ಅಥವಾ ಅವರು ಕೊಟ್ಟಿರ್ತಕ್ಕಂಥ ಒಂದಷ್ಟು ಏನು ಕ್ರೈಟೀರಿಯಾ, ಕೆಟಗರಿ. ಈ ಗಾಳಿ ಎಲ್ಲ ಕಡೆ ವೀಕ್ ಆಗಿದ್ರೆ ಸೈಕ್ಲೋನ್ಗಳು ಜಾಸ್ತಿ ಡ್ಯಾಮೇಜ್ ಅನ್ನು ಉಂಟು ಮಾಡಲ್ಲ, ತುಂಬಾ ಶಕ್ತಿಶಾಲಿ ಸೈಕ್ಲೋನ್ಗಳು ಹೆಚ್ಚಿನ ಡ್ಯಾಮೇಜ್ ಅನ್ನು ಉಂಟು ಮಾಡುತ್ತೆ. ನೋಡಿ ಇಲ್ಲಿ, ಇನ್ ಕೇಸ್ ಏನಾದ್ರು ಆ ಗಾಳಿಯ ವೇಗ ಸುಮಾರು 51 ಕಿಲೋಮೀಟರ್ ಪರ್ ಅವರ್, ಗಂಟೆಗೆ 51 ಕಿಲೋಮೀಟರ್ ಗಿಂತ ಕೆಳಗಿದ್ರೆ ಯೂಶಲಿ ಸ್ಟಾರ್ಟಿಂಗ್ ಶುರುವಾಗ ಕಡಿಮೆ ಒತ್ತಡದ ಪ್ರದೇಶ, ಡಿಪ್ರೆಷನ್, ಲೋ ಪ್ರೆಷರ್ ಏರಿಯಾ ಅಂತ ಕರಿತೀವಿ. ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗಿದೆ ಅಂತ. ಯೂಶಲಿ 52 61 ಕಿಲೋಮೀಟರ್ ಪರ್ ಅವರ್ ವಿಂಡ್ ಇದ್ದಾಗ ಸಿಸ್ಟಮ್ ಅಲ್ಲಿ ಡೀಪ್ ಡಿಪ್ರೆಷನ್ ಅಂತ ಕರಿತೀವಿ. ದೆನ್ 62 87 ಕಿಲೋಮೀಟರ್ ಪರ್ ಅವರ್ ವಿಂಡ್ ವೇಗವನ್ನ ಪಡ್ಕೊಳ್ಳೋಕೆ ಶುರು ಮಾಡಿದಾಗ ಆ ಸಿಸ್ಟಮ್ ನಾವು ಸೈಕ್ಲೋನಿಕ್ ಸ್ಟ್ರೋಮ್ ಅಂತ ಕರಿತೀವಿ. ಅಂದ್ರೆ ಸೈಕ್ಲೋನ್ ಸೃಷ್ಟಿಯಾಗಿದೆ, ಅದರ ವೇಗ ಏನಾದ್ರೂ 88 117 ಕಿಲೋಮೀಟರ್ ಪರ್ ಅವರ್ ಇದ್ರೆ ಅದನ್ನ ಸಿವಿಯರ್ ಸೈಕ್ಲೋನಿಕ್ ಸ್ಟ್ರೋಮ್ ಅಂತ ಕರಿತೀವಿ. ಇನ್ ಕೇಸ್ ಎಲ್ಲಾದ್ರೂ 118 220 ಇತ್ತು ಅಂದ್ರೆ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟ್ರೋಮ್ ಅಂತ ಕರಿತೀವಿ. 222 ಎಲ್ಲಾದ್ರೂ ದಾಟಿದ್ರೆ ಅದನ್ನ ಸೂಪರ್ ಸೈಕ್ಲೋನ್ ಅಂತ ಕರಿತೀವಿ. ಅಂದ್ರೆ ಅದ್ರದ್ದು ಗಾಳಿಯ ವೇಗ ಜಾಸ್ತಿ ಆಗ್ತಾ ಹೋದಂಗೆ ಅದರ ಶಕ್ತಿಶಾಲಿ ಅಥವಾ ಕೆಟಗರಿ ರೈಸ್ ಆಗ್ತಾ ಹೋಗುತ್ತೆ. ಯೂಶಲಿ ನಿಮಗೆ ನಾರ್ಮಲ್ ಆಗಿ 60 80 ಗಂಟೆಗೆ ಅಷ್ಟು ವೇಗದಲ್ಲಿ ಗಾಳಿ ಬೀಸ್ತಾ ಇದ್ರೆ ದೊಡ್ಡ ಡ್ಯಾಮೇಜ್ ಗಳನ್ನು ಉಂಟು ಮಾಡಲ್ಲ. ಆದ್ರೂ ಕೂಡ ಅಲ್ಲಿ ಹುಷಾರಾಗಿರ್ಬೇಕಾಗುತ್ತೆ. ಲ್ಯಾಂಡ್ ಫಾಲ್ ಟೈಮ್ ಅಲ್ಲಿ ಇನ್ ಕೇಸ್ ಎಲ್ಲಾದ್ರೂ 150 200 ಕಿಲೋಮೀಟರ್ ಪರ್ ಅವರ್ ಎಲ್ಲಾದ್ರೂ ಗಾಳಿ ಬೀಸ್ತಿತ್ತು ಅಂದ್ರೆ ತುಂಬಾ ಡ್ಯಾಮೇಜ್ ಅನ್ನ ಉಂಟು ಮಾಡಬಹುದು. ಲ್ಯಾಂಡ್ ಫಾಲ್ ಆಗೋ ಟೈಮ್ ಅಲ್ಲಿ ನಾನು ಹೇಳಿದೆ, ಹೆವಿ ಮಳೆ ಬರುತ್ತೆ, ತುಂಬಾ ಪ್ರಮಾಣದ ಮಳೆ ಬರುತ್ತೆ, ಗಾಳಿಯ ವೇಗ ಅತ್ಯಂತ ಜಾಸ್ತಿ ಇರುತ್ತೆ. ಸುಮಾರು ಆ ಸೈಕ್ಲೋನ್ ಸ್ಟ್ರೋಮ್ ಪಾಸ್ ಆಗೋವರೆಗೂ ಕೂಡ ಗಾಳಿಯ ವೇಗ ಪಾಸ್ ಆಗುತ್ತೆ. ಸೈಕ್ಲೋನ್ ಸ್ಟ್ರೋಮ್ ಇರುತ್ತಲ್ಲ, ಅದು ಪಾಸ್ ಆಗುತ್ತೆ ಕರೆಕ್ಟಾಗಿ ಲ್ಯಾಂಡ್ ಮೇಲೆ, ಹೆಚ್ಚಿನ ಪ್ರಮಾಣದ ಡ್ಯಾಮೇಜ್ ಅನ್ನು ಉಂಟು ಮಾಡಬಹುದು. ಇದು ತುಂಬಾ ಹಿಂದಿನ ದಿನಗಳಲ್ಲಿ ಟೆಕ್ನಾಲಜಿ ಇರಲಿಲ್ಲ ನಮ್ಮಲ್ಲಿ, ಸೈಕ್ಲೋನ್ ಬರದೇ ಗೊತ್ತಾಗ್ತಿರ್ಲಿಲ್ಲ, ಅಂದ್ರೆ ರ್ಯಾಪಿಡ್ ಆಗಿ ಬಂದ್ಬಿಡೋದು. ಸೊ ಇನ್ನೊಂದೇನಾಗುತ್ತೆ ಅಂದ್ರೆ ಸೈಕ್ಲೋನ್ ಲ್ಯಾಂಡ್ ಫಾಲ್ ಅಪ್ಪಳಿಸಿದಾಗ ಅಥವಾ ಲ್ಯಾಂಡ್ಗೆ ಬಂದು ಅಪ್ಪಳಿಸಿದಾಗ ತನ್ನ ಜೊತೆ ದೊಡ್ಡ ಸಮುದ್ರದ ನೀರನ್ನ ಅದು
ದೊಡ್ಡ ದೊಡ್ಡ ಅಲೆಗಳನ್ನ ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗುತ್ತೆ. ಸ್ಟ್ರೋಮ್ ಸರ್ಜ್ ಅಂತ ಕರಿತೀವಿ. ಅಂದ್ರೆ ಸೈಕ್ಲೋನ್ ಅಪ್ಪಳಿಸ್ತಿದೆ ಅಂತ ಹೇಳಿದ್ರೆ ಹಿಂದೆ ದೊಡ್ಡ ಪ್ರಮಾಣದ ನೀರು, ಐ ಮೀನ್ ಸಮುದ್ರದ ನೀರು ಲ್ಯಾಂಡ್ಗೆ ಅಪ್ಪಳಿಸ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸ್ಟ್ರೋಮ್ ಸರ್ಜ್ ಅಂತ ನಾವು ಕರಿತೀವಿ. ಸೊ ಹಿಂದೆ ಟೆಕ್ನಾಲಜಿ ಇರಲಿಲ್ಲ, ಸೈಕ್ಲೋನ್ ಬರೋದಕ್ಕಾಗ್ತಿರ್ಲಿಲ್ಲ, ತುಂಬಾ ಪ್ರಮಾಣದ ಆಸ್ತಿ ಪಾಸ್ತಿ ಅಥವಾ ಜೀವಹಾನಿ ಉಂಟಾಗ್ತಿತ್ತು. ಬಟ್ ಇವಾಗ ಸ್ಯಾಟಲೈಟ್ಗಳು ಇರೋದ್ರಿಂದ ನಾವು ಕ್ಲೀನ್ ಆಗಿ ಸೈಕ್ಲೋನ್ ಸ್ಟೋಮ್ ನ ಟ್ರ್ಯಾಕ್ ಮಾಡಬಹುದು, ಎಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಅಂತಕ್ಕಂಥದ್ದು, ಅಥವಾ ಟೆಕ್ನಾಲಜಿಯಿಂದ ಎಷ್ಟು ವಿಂಡ್ ಸ್ಪೀಡ್ ಇದೆ ಅನ್ನೋದನ್ನು ಕೂಡ ನಾವು ಕಂಡುಹಿಡಿದ್ಬಿಟ್ಟು ಪ್ರಾಪರ್ ವಾರ್ನಿಂಗ್ಸ್ ಇಂದ ನಾವು ಅದನ್ನ ಅಥವಾ ಅದರ ಎಫೆಕ್ಟ್ ನ ಪ್ರಾಣಹಾನಿ ಆಗೋದನ್ನ ತಡೆಯಬಹುದು ಹೊರತು ನಾವು ಆಸ್ತಿ ಪಾಸ್ತಿ ಹಾನಿಗಳನ್ನ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅಥವಾ ಸೈಕ್ಲೋನ್ಸ್ ಜಾಸ್ತಿ ಆಗ್ತಿದೆ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ನೋಡಿ, ನಾನು ತುಂಬಾ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ. ಸಮುದ್ರದ ನೀರಿನ ಉಷ್ಣಾಂಶ ಜಾಸ್ತಿ ಇರಬೇಕು ಅಂತ ನಿಮಗೆ ಗೊತ್ತಿದೆ. ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ಅಥವಾ ಭೂಮಿ ಬಿಸಿಯಾಗುವಿಕೆ ಅಂತ ಏನ್ ಕರಿತೀವಿ ನಾವು ಹಸಿರುಮನೆ ಅನಿಲಗಳನ್ನು ಸೇರ್ತಾ ಇದ್ದೀವಿ ಜಾಸ್ತಿ ವಾತಾವರಣಕ್ಕೆ. ಭೂಮಿ ಬಿಸಿ ಆಗ್ತಾ ಇದೆ ಅಂದ್ರೆ ಸಮುದ್ರದ ಉಷ್ಣಾಂಶ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋದಂಗೆ ಫ್ರೀಕ್ವೆಂಟ್ ಆಗಿ ನಮಗೆ ಟ್ರೋಪಿಕಲ್ ಸೈಕ್ಲೋನ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಗ್ಲೋಬಲ್ ವಾರ್ಮಿಂಗು ಈ ಸೈಕ್ಲೋನ್ಗಳಿಗೆ ಡೈರೆಕ್ಟ್ ಆಗಿ ಲಿಂಕ್ ಇದೆ. ಹೆಚ್ಚು ಶಕ್ತಿಶಾಲಿ ಸೈಕ್ಲೋನ್ಗಳು ಇತ್ತೀಚಿನ ದಿನಗಳಲ್ಲಿ ಫಾರ್ಮೇಶನ್ ಆಗ್ತಾ ಇದೆ. ಅದರಿಂದ ತುಂಬಾ ಪ್ರಮಾಣದ ಹಾನಿ ಕೂಡ ಉಂಟಾಗ್ತಾ ಇದೆ. ಹಾಗಾಗಿ ಇನ್ನೊಂದು ವರ್ಡ್ ಕೇಳ್ಬೋದು, ಕಟ್ರಿನಾ ಕೇಳ್ಬೋದು. ಕಟ್ರಿನಾ ಹರಿಕೇನ್ಸ್ ಅಂತ. ಹರಿಕೇನ್ಸ್ ಅಂದ್ರೆ ಏನು ಕೇಳಿದ್ರೆ, ನಾವು ಈ ಅಟ್ಲಾಂಟಿಕ್ ಓಷನ್ ಮತ್ತೆ ಈ ಪೆಸಿಫಿಕ್ ಓಷನ್ ಪಾರ್ಟ್ ಅಲ್ಲಿ ಬರ್ತಕ್ಕಂಥ ಅಥವಾ ಫಾರ್ಮೇಶನ್ ಆಗ್ತಕ್ಕಂಥ ಸೈಕ್ಲೋನ್ ಗಳಿಗೆ ನಾವು ಹರಿಕೇನ್ಸ್ ಅಂತ ಯೂಶುವಲಿ ಯುಎಸ್ ಎಲ್ಲ ಅದು ಫಾರ್ಮೇಶನ್ ಆಗಿ ಲ್ಯಾಂಡ್ ಫಾಲ್ ಆದ ಹರಿಕೇನ್ಸ್ ಅಂತ ನಾವು ಕರಿತೀವಿ. ಪ್ರೊಸೀಜರ್ ಇದೇ ತರ ಇರುತ್ತೆ, ಫಾರ್ಮೇಶನ್ ಆಗೋದು ಇದೇ ತರ, ಆದ್ರೆ ಆ ಪಾರ್ಟ್ ಅಲ್ಲಿ ಮಾತ್ರ ನಾವು ಹರಿಕೇನ್ಸ್ ಅಂತ ಕರಿತೀವಿ. ನಮ್ಮ ಭಾರತ ಆಗಿರ್ಬೋದು ಅಥವಾ ಬಾಂಗ್ಲಾ ಸೈಡ್ ಈ ಕಡೆ ಎಲ್ಲ ಸೈಕ್ಲೋನ್ಸ್ ಅಂತ ನಾವು ಕರೆದ್ರೆ, ಸೊ ದೆನ್ ಆ ಕಡೆ ನಾವು ಲಾಸ್ಟ್ ಪಾರ್ಟ್ ಅಲ್ಲಿ ಟೈಫೂನ್ಸ್ ಅಂತ ನಾವು ಫಿಲಿಪೈನ್ಸ್ ಈ ಕಡೆ ಎಲ್ಲ ಟೈಫೂನ್ಸ್ ಅಂತ ಅದನ್ನ ನಾವು ಕರಿತೀವಿ. ಎಲ್ಲದೂ ಪ್ರೊಸೀಜರ್ ಅಲ್ಲಿ ಫಾರ್ಮೇಶನ್ ಆಗೋದು ಒಂದೇ ತರ, ಆದ್ರೆ ಬೇರೆ ಬೇರೆ ಹೆಸರುಗಳಲ್ಲಿ ಮಾತ್ರ ಅದನ್ನ ನಾವು ಕರಿತೀವಿ. ಸೊ ಇಷ್ಟು ಸೈಕ್ಲೋನ್ಗಳ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಟೈಮ್ ನೀವು ಪೇಪರ್ ಅದು ಸೈಕ್ಲೋನ್ ಅಂತ ಓದಿದಾಗ ಸುಮ್ಮನೆ ನಿಮಗೆ ಒಂದು ಇಮ್ಯಾಜಿನ್ ಮಾಡಿ ಇದು ತಲೆಯಲ್ಲಿ ಯಾಕೆ ಸೈಕ್ಲೋನ್ಸ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ, ಎಷ್ಟು ಸಮುದ್ರ ಬಿಸಿ ಆಗ್ತಾ ಹೋದಂಗೆ ಸೈಕ್ಲೋನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಲ್ಯಾಂಡ್ ಫಾಲ್ ಅಂದ್ರೆ ಏನು, ಸೈಕ್ಲೋನ್ ನ ಐ ಅಂದ್ರೆ ಏನು, ಸೈಕ್ಲೋನ್ ಫಾರ್ಮೇಶನ್ ಆಗಿತ್ತು ಯಾವ ತರ ಫೀಡರ್ ಸಿಸ್ಟಮ್ ಬೇಕಾಗುತ್ತೆ ಅನ್ನೋದನ್ನ ನೀವು ನೆನಪು ಮಾಡ್ಕೊಂಡ್ರೆ ನಿಮಗೆ ಇದು ಬೇರೆ ಯಾವ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲೇ ಆಗಿರ್ಬೋದು ಸೈಕ್ಲೋನ್ ಬಗ್ಗೆ ಕೇಳಿದಾಗ ನೀವು ಆನ್ಸರ್ ಮಾಡಲಿಕ್ಕೆ ಆನ್ಸರ್ ನ ಮಾಡಬಹುದು. ಸೊ ಮತ್ತೆ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ.